ನಮಸ್ಕಾರ ಸ್ನೇಹಿತರೆ. ನಾವು ಕನ್ನಡ ಸಾಹಿತ್ಯದಲ್ಲಿ ಹಲವಾರು ಕಥೆಗಳು, ಕಾದಂಬರಿಗಳು, ನಾಟಕಗಳು, ಕವಿತೆಗಳು ಒಂದಿಷ್ಟು ಓದಿದ್ದಾಗ ನಮಗೆ ಕೆಲವೊಂದು ಸದಾ ಕಾಡ್ತಾ ಇರುತ್ತೆ. ಅಂದ್ರೆ ಪದೇ ಪದೇ ಯಾವಾಗಾದ್ರೂ ಯಾವ್ದಾದ್ರೂ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಏನಾದ್ರೂ ಒಂದು ವಿಷಯ ಘಟನೆ ಆದಾಗ ಯಾರೋ ಒಬ್ಬರು ಲೇಖಕರು ಈ ರೀತಿ ಅವಾಗಲೇ ಬರ್ದಿದ್ರಲ್ವಾ ಅನ್ನೋ ತರ ಅನ್ಸುತ್ತೆ. ಸೊ ಅಂತ ಕತೆ ನಾವು ಇವತ್ತು ಕೊನೆಯ ಗಿರಾಕಿ ಅಂತ ಆ ಕತೆ ನೋಡ್ಬೋದು. ನೀವು ಓದಿರ್ತೀರಾ, ಇದ್ರ ಬಗ್ಗೆ ಕೇಳಿರ್ತೀರಾ. ನಿರಂಜನ್ ಅವರು ಬರೆದಿರುವಂತಹ ಇದು ಪ್ರಗತಿಶೀಲ ಸಾಹಿತ್ಯದಲ್ಲಿ ಆ ಸಮಯದಲ್ಲಿ ಬಂದಿರುವಂತಹ ಕತೆ. ನಮ್ಗೆ ಗೊತ್ತಿದೆ, ಪ್ರಗತಿಶೀಲ ಸಾಹಿತ್ಯದಲ್ಲಿ ಅವರ ಕತೆಗಳ ವಸ್ತುನೇ ಹೆಚ್ಚಾಗಿ ಶೋಷಣೆ ಬಗ್ಗೆ ಅಥವಾ ದಮನಿತರ ಬಗ್ಗೆ ಅಥವಾ ಕೂಲಿ ಕಾರ್ಮಿಕರ ಬಗ್ಗೆ ಆಗಿರ್ಬೋದು. ಒಟ್ಟಾರೆಯಾಗಿ ಒಂದು ಶೋಷಿತ ವರ್ಗಕ್ಕೆ ಧ್ವನಿ ಇಲ್ಲದವರಿಗೆ ಧ್ವನಿಯಾಗಿ ಈ ಬರಹದ ಮೂಲಕ ಈ ಪ್ರಗತಿಶೀಲ ಸಾಹಿತಿಗಳು ಅವರು ಕೆಲಸ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಿರಂಜನ್ ಅವರು ಕೊನೆಯ ಗಿರಾಕಿ ಅಂತ ಕತೆ ಬರೀತಾರೆ. ಈ ಕತೆ ಇವತ್ತಿಗೂ ಸಹ ಹಲವಾರು ಜನರಿಗೆ ಒಂಥರ ಕಾಡುವ ಕತೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಇಲ್ಲಿ ಶೋಷಣೆ ಅಥವಾ ಈ ವ್ಯವಸ್ಥೆ ಇದೆಯಲ್ಲ, ಈ ವ್ಯವಸ್ಥೆ ಅಷ್ಟರ ಮಟ್ಟಿಗೆ ಕಾಡುತ್ತೆ. ಸೊ ನೋಡ್ಬೋದು ನಾವು ಇಲ್ಲಿ ಕತೆ ಪ್ರಾರಂಭದಲ್ಲಿ ಹೇಗಾಗುತ್ತೆ ಅಂತ ಹೇಳಿದ್ರೆ, ಒಂದು ಸರ್ಕಲ್ ಇದೆ. ಒಂದು ಸರ್ಕಲ್ ಅಲ್ಲಿ ರೋಡ್ ಅಲ್ಲಿ ಜನಗಳು ಓಡಾಡ್ತಾ ಇದ್ದಾರೆ. ಸೊ ಅಲ್ಲಿ ಒಂದ್ ಕಡೆ ಎಲ್ಲರೂ ಚಲಿಸ್ತಾನೆ ಇದ್ದಾರೆ ಅನ್ನೋ ತರ ಬರುತ್ತೆ. ಅಂದ್ರೆ ನಿಲ್ಲುವರಲ್ಲಿ ಯಾರು ಇಲ್ಲ, ಅಂದ್ರೆ ತಮ್ಮ ತಮ್ಮ ಕೆಲಸದಲ್ಲಿ ಎಲ್ಲರೂ ಹೋಗ್ತಾ ಇದ್ದಾರೆ, ಬ್ಯುಸಿ ಆಗಿದ್ದಾರೆ ಅನ್ನೋ ತರ. ಅಂದ್ರೆ ಅಲ್ಲಿ ಏನೋ ಒಂದು ಆಗಿದೆ, ಅಂದ್ರೆ ಎಲ್ರಿಗೂ ಕೂಡ ಕಾಣುವಂತದ್ದು ಕೂಡ ಇಲ್ಲಿ ಕಾಣದೇ ರೀತಿಯಲ್ಲಿ ಕಂಡಿರಂತೆ ಇಲ್ಲಿ ಜನಗಳು ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದ್ರ ತೋರಿಸುತ್ತೆ. ಯಾಕಂತ ಹೇಳಿದ್ರೆ ಈ ಕಥೆಯ ನಾಯಕಿ ಹೆಸರು ಕಾಣಿ ಅಂತ. ಅವಳು ಯಾವುದೋ ಒಂದು ಹಳ್ಳಿ ಗಾಡಿಯಲ್ಲಿ ತನ್ನ ತಂದೆ ತಾಯಿ ಜೊತೆ ಇರ್ತಾಳೆ. ಅವಳು ಮೂಲತಃ ಮೂಕಿ, ಅಂದ್ರೆ ಮಾತೆ ಬರಲ್ಲ. ಸೊ ಅಂತ ವ್ಯವಸ್ಥೆಯಲ್ಲಿ ತನ್ನ ತಂದೆ ತಾಯಿಗಳ ಜೊತೆ ಇದ್ದಾಗ ಅವರು ಕೂಡ ಕೂಲಿ ಕಾರ್ಮಿಕರು, ಗೇಣಿಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ತನ್ನ ಯಜಮಾನ, ನೀವು ಈ ವರ್ಷ ಗೇಣಿ ಹೆಚ್ಚು ಕೊಡಬೇಕು, ಇಲ್ಲಾಂದ್ರೆ ಒಕ್ಕಲ್ತನನೇ ಬಿಟ್ಟು ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ನೀವು ಕೆಲಸನೇ ಬಿಟ್ಟು ಹೋಗಿ ಬೇರೆ ಕಡೆ ಹುಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಅವ್ರು ಅನಿವಾರ್ಯವಾಗಿ ಏನ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿರುವಂತ ಒಂದು ಚಿಕ್ಕ ಗುಡಿಸಲಾಗಿರುತ್ತೆ ಉಳ್ಕೊಳ್ಳುವಂತ ಸ್ಥಾನ, ಅದನ್ನು ಕೂಡ ಬಿಟ್ಬಿಟ್ಟು ಹೋಗ್ಬೇಕಾಗತ್ತೆ. ಅಂದ್ರೆ ಇಂದಿನ ವ್ಯವಸ್ಥೆಯಲ್ಲಿ ನಾವು ಏನ್ ನೋಡ್ತೀವೋ, ಮೈಗ್ರೇಷನ್ಸ್ ಅನ್ನೋದು ಏನ್ ನೋಡ್ತೀವೋ, ಅಂದ್ರೆ ಕೆಲಸಗಳಿಲ್ದೇನೆ, ಕಾರ್ಯಗಳಿಲ್ದೇನೆ, ಹೊಟ್ಟೆಪಾಡಿಗೋಸ್ಕರ ಇನ್ನೆಲ್ಲೋ ದುಡಿದು ತಮ್ಮ ಆಹಾರ ಸಂಪಾದನೆ ಮಾಡಬೇಕು ಅಂತಹ ಏನು ಪ್ರಸಂಗ ಬರುತ್ತೋ ಅದೇ ರೀತಿ ಇಲ್ಲೂ ಸಹ ಬರುತ್ತೆ. ಅವರಿಗೆ ಕಾಣಿ ಅಂತ ಇರ್ತಾಳ, ಅವರಿಗೆ ಒಬ್ಬ ಅಣ್ಣ ಇರ್ತಾನೆ, ತಮ್ಮನ ಇರ್ತಾನೆ. ಒಬ್ನು ಮದ್ರಾಸ್ಗೆ ಹೋಗ್ಬಿಟ್ಬಿಡ್ತಾನೆ, ಅಲ್ಲಿ ಏನಾದ್ರು ಕೆಲಸ ಮಾಡ್ಕೊಂಡು ಅಲ್ಲೇ ಏನಾದ್ರು ಮಾಡ್ತೀನಿ ಅಂತ. ಸೊ ಅಂತ ಸಂದರ್ಭದಲ್ಲಿ ಊರು ಬಿಟ್ಟು ಹೋಗುವಂತವಳು ಕಾಣಿ ಮತ್ತು ಅವರ ತಂದೆ ತಾಯಿ. ಕಾಣಿಗಂತೂ ಮಾತೇ ಬರಲ್ಲ, ಒಂದು ನಗರ ಹೋಗ್ತಾರೆ. ಕೊನೆಗೆ ಅನಿವಾರ್ಯವಾಗಿ ಅವರು ಯಾವುದೇ ಕೆಲಸನೂ ಸಿಗದೆ ಇರಬೇಕು ಕಾರಣಕ್ಕಾಗಿ ಅವರು ಭಿಕ್ಷಾಟನೆ ಬಿಡಬೇಕಾಗುತ್ತೆ. ಅಂದ್ರೆ ಹೊಟ್ಟೆ ಹಸಿವಿಗೋಸ್ಕರ, ಒಂದೊತ್ತು ಊಟ ತುಂಬಿದ್ರೆ ಸಾಕು ಅನ್ನೋಗೋಸ್ಕರ ಅವರು ಭಿಕ್ಷಾಟನೆ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಕಾಣಿಗೆ ಒಬ್ಬ ಪರಿಚಯ ಆಗ್ತಾನೆ. ಅವನು ಕೂಡ ಮಂಡುಗೈ ಇರುವಂತದ್ದು, ಅವನು ಕೂಡ ಜೊತೆಯಲ್ಲಿ ಭಿಕ್ಷೆ ಬೇಡ್ತಾ ಇರುವಂತವನು. ಅವನು ಪರಿಚಯ ಆಗಿ ಸ್ನೇಹ ಆಗುತ್ತೆ. ಅವಳಿಗೆ ಒಂದಿಷ್ಟು ಅವನ ಮೇಲೆ ಕನಿಕರ ಉಂಟಾಗಿ, ಲೈಕ್ ಪ್ರೀತಿ ಪ್ರೇಮ ಅಂಕುರ ಅಂತ ಏನಿರ್ತೀವೋ ಅದು ಕೂಡ ಅಲ್ಲಿ ಆಗ್ಬಿಡುತ್ತೆ ಅಂತ ನಾವು ಹೇಳ್ಬೋದು. ಅಲ್ಲಿ ಭಿಕ್ಷೆ ಆಟನೆ ಅನಿವಾರ್ಯವಾದಾಗ ಅಲ್ಲಿ ಒಬ್ಬ ಮೊಂಡುಗೈ ಇರುವಂತವನು ಕಾಣಿಗೆ ಆಧಾರವಾಗಿ ಜೊತೆಲಿರ್ತಾನೆ. ಸೊ ಅಲ್ಲಿ ಒಂದಿಷ್ಟು ಸ್ನೇಹ ಆಗತ್ತೆ, ಅವಳ ಮೇಲೆ ಪ್ರೀತಿ ಕೂಡ ಅಂತ ಹೇಳ್ಬೋದು. ಅಂದ್ರೆ ನಂಬ್ತಾಳೆ ಅವಳನ್ನ. ಆ ನಂಬಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಗರಕ್ಕೆ ಕರ್ಕೊಂಡು ಹೋಗ್ಬಿಟ್ಬಿಟ್ಟು ನಾವ್ ಇಲ್ಲಿ ಓಡೋಗೋಣ, ನಾವೊಂದು ಹೊಸ ತರ ಜೀವನ ನಡೆಸೋಣ ಅಂತ ಕರ್ಕೊಂಡು ಹೋಗ್ಬಿಟ್ಬಿಡ್ತಾನೆ. ಸೊ ಮಾತು ಬರದಂತಹ ಕಾಣಿ ಆ ಮಂಡುಗೈ ಇರುವಂತಹ ವ್ಯಕ್ತಿನ ನಂಬ್ಕೊಂಡ್ಬಿಟ್ಟು ಅವನ ಜೊತೆ ಹೋಗ್ತಾಳೆ. ಒಂದಿಷ್ಟು ದಿವಸ ಹೇಗೋ ಇರ್ತಾರೆ ಜೊತೆಯಲ್ಲಿ. ತದನಂತರ ಬೆಳಗಾದರೆ ಆ ವ್ಯಕ್ತಿನೇ ಇರಲ್ಲ. ಮುಂಚೆನೆ ಮಾತು ಬರಲ್ಲ, ಹೊಸ ಪ್ರಪಂಚ, ಹೊಸ ಜಗತ್ತು, ಎಲ್ಲೆಡೆ ಕೂಡ ಬ್ಯುಸಿ ಲೈಫ್. ಅಂಥದ್ರಲ್ಲಿ ಕಾಣಿಗೆ ಇಲ್ಲಿ ಕೆಲಸ ಇಲ್ಲ, ಭಿಕ್ಷಾಟನೆ ಮಾಡ್ತಾ ಇದ್ಲು. ಜೊತೆಯಲ್ಲಿ ಅವನ ವ್ಯಕ್ತಿನ ನಂಬ್ಕೊಂಡು ಬಂದಿದ್ರು, ಆದ್ರೂ ಕೂಡ ವ್ಯಕ್ತಿ ಕೂಡ ಇಲ್ಲ ಇವಾಗ. ಕೇವಲ ಅವಳ ದೇಹ ಸುಖಕ್ಕೋಸ್ಕರ ಅವನಿದ್ದ ಅನ್ನೋ ತರ ಅವಳಿಗೂ ಕೂಡ ಅನ್ಸಿರುತ್ತೆ. ಹೇಗೋ ಏನೋ ಮಾಡ್ಬೇಕಂದಾಗ ಅಲ್ಲಿರುವಂತಹ ಕೆಲ ವ್ಯಕ್ತಿಗಳು ಅವಳನ್ನ ಫಾಲೋ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಕೊನೆಗೆ, ನಾನು ನಿನ್ನ ಹೊಟ್ಟೆ ಹಸಿವು ಇರುತ್ತಲ್ವಾ, ಸೊ ಅದರಿಂದ ಹೇಗಾದ್ರೂ ಬದುಕಬೇಕು, ಹೇಗಾದ್ರೂ ನಾವು ಸರ್ವೈವ್ ಆಗ್ಬೇಕು ಅನ್ನೋದಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಕಾಣಿನ ಬಳಸ್ಕೊಳ್ಳೋರೇ ಜಾಸ್ತಿ ಇರ್ತಾರೆ. ಅಂದ್ರೆ ಅವ್ರಿಗೆ ಬೇಕಾಗಿರೋದು ಕೇವಲ ಒಂದು ಮಾಂಸದ ಮುದ್ದೆ, ಅವರಿಗೆ ಭೋಗಕ್ಕೆ ಬೇಕಾಗಿರುವಂತ ವಸ್ತು ತರ ಟ್ರೀಟ್ ಮಾಡಿರ್ತಾರೆ. ಒಂದು
ಒಂದೊತ್ತು ಹೊಟ್ಟೆ ಹಸಿವು ತುಂಬಿದರೆ ಸಾಕು ಅನ್ನೋ ತರ ಇರುವಂತಹ ಸ್ಥಿತಿಯಲ್ಲಿ ಒಂದು ವ್ಯವಸ್ಥೆ ಹೇಗ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಈ ಕತೆ ಹೇಳುತ್ತೆ. ಅಂದ್ರೆ ಅವಳಿಗೆ ಆಹಾರ ಕೊಡಬೇಕಾಗಿರುವಂತಹ ಹಲವಾರು ರೀತಿಯ ಬೇರೆ ಬೇರೆ ಆಯಾಮದಲ್ಲಿ ಅವಳಿಗೆ ಕೆಲಸ ಕೊಡಬಹುದಾಗಿತ್ತು, ಅವಳಿಗೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡಿಕೊಡಬಹುದಾಗಿತ್ತು. ಆದ್ರೆ ಅಲ್ಲಿ ಬರುವಂತಹ ಪುರುಷರಿದಾರಲ್ಲ, ಯಾರೂ ಕೂಡ ಅದ್ರ ಬಗ್ಗೆ ಯೋಚನೆ ಮಾಡೋದೇ ಇಲ್ಲ. ಅವ್ರಿಗೇನು ಅಂದಿನ ಗಿರಾಕಿಗಳಂತೆ ಬರ್ತಾರೆ, ಗಿರಾಕಿಗಳಂತೆ ಬಂದು ಅವಳನ್ನ ಅನುಭವಿಸಿ ಹೋಗ್ತಾ ಇರ್ತಾರೆ. ಒಂದಿಷ್ಟು ಪುಡಿಗಾಸು ಕೊಟ್ಟಿರ್ತಾರೆ ಅಷ್ಟೇ. ಸೊ ಅದೇ ಪುಡಿಗಾಸಿಂದ ಅವಳಿಗೆ ಫಸ್ಟ್ ಟೈಮ್ ಅವಳು ಸಿಟಿಗೆ ಬಂದಾಗ ಅದನ್ನ ಯಾವ ರೀತಿ ಖರ್ಚು ಮಾಡಿಬಿಟ್ಟು ಆಹಾರ ಸಂಪಾದನೆ ಮಾಡ್ಬೇಕನ್ನೋದು ಒಂದಿಷ್ಟು ಅವಳಿಗೆ ತಿಳುವಳಿಕೆ ಬರುತ್ತೆ. ಅವಾಗ ಅದ್ರ ಮೇಲೆ ಡಿಪೆಂಡ್ ಆದಂತರ ಆಗಿರ್ತಾಳೆ ಅವಳು. ಆದ್ರೆ ಆರೋಗ್ಯ ಕೆಡ್ತಾ ಇರುತ್ತೆ. ಯಾಕಂತ ಹೇಳಿದ್ರೆ ಸರಿಯಾದ ಟೈಮಲ್ಲಿ ಊಟಕ್ಕೆ ಏನು ಸಿಗಲ್ಲ, ಗಿರಾಕಿಗಳು ಕಮ್ಮಿ ಆಗ್ತಾ ಇರ್ತಾರೆ. ಸಿಕ್ಕರು ಕೂಡ ಕೆಲವರು ಹೇಗಿರ್ತಾರೆ ಅಂತ ಹೇಳಿದ್ರೆ ಪಶು ರೀತಿ ಅವ್ರ ಮೇಲೆ ವರ್ತನೆ ಮಾಡಿರ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ದೈಹಿಕವಾಗಿ ಹಿಂಸೆ ಕೊಟ್ಟಿರ್ತಾರೆ. ಮಾನಸಿಕವಾಗಿ ಅವಳು ಏನೇ ಕೂಡ ಅವಳು ಮನಸ್ಸಲ್ಲಿ ಏನೋ ಓಡ್ತಾ ಇದ್ರು ಕೂಡ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೂ ಕೂಡ ಯಾವುದೇ ವ್ಯಕ್ತಿ ಕೂಡ ಅಲ್ಲಿ ಸಿಗಲ್ಲ. ಆಲ್ರೆಡಿ ಒಂದ್ಸಲ ಒಂದು ವ್ಯಕ್ತಿಗೆ ನಂಬಿರ್ತಾಳೆ ಅವಳು, ಆದ್ರೆ ವ್ಯಕ್ತಿನೇ ಇರಲ್ಲ, ಬಿಟ್ಬಿಟ್ಟು ಹೋಗಿರ್ತಾನೆ. ಅಂದ್ರೆ ನಡು ರಸ್ತೆಯಲ್ಲಿ ಯಾರಿಗೋ ನಂಬ್ಕೊಂಡು ನಾನು ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವರು ನಡು ರಸ್ತೆಯಲ್ಲಿ ಬಿಟ್ಬಿಟ್ಟು ಹೋದಾಗ ಯಾವುದೇ ರೀತಿ ಆಧಾರ ಇಲ್ದೇನೆ, ಈ ಹೊಸ ಪ್ರಪಂಚ ಏನು ಗೊತ್ತಿಲ್ದೇನೆ ಇಂಥ ಸಂದರ್ಭದಲ್ಲಿದ್ದಾಗ ಆ ರೀತಿಯ ಸ್ಥಿತಿ ಇಲ್ಲಿ ಈ ಕಥೆಯಲ್ಲಿ ಬರುವಂತಹ ಕಾಣಿಗಾಗುತ್ತೆ. ಕೊನೆಗೆ ಒಂದ್ಸಲ ಹೇಗಾಗುತ್ತೆ ಅಂತ ಹೇಳಿದ್ರೆ ಅವಳು ಅನಾರೋಗ್ಯದಿಂದ ಬಳಲ್ತಾ ಇರ್ಬೇಕಂತ ಹೇಳಿದ್ರೆ ಯಾರೋ ಇನ್ನೊಬ್ಬ ಭಿಕ್ಷುಕ ಒಂದು 3 ದಿವಸ ಅವಳನ್ನ ಉಪಚಾರ ಮಾಡ್ತಾರೆ, ಒಂದಿಷ್ಟು ಆಹಾರ ಕೊಟ್ಬಿಟ್ಟು ನೋಡ್ಕೊಳ್ತಾ ಇರ್ತಾನೆ. ಅವಳು ಸ್ವಲ್ಪ ಸುಧಾರಿಸ್ಕೊಳ್ತಾ ಅನ್ನೋಷ್ಟರಲ್ಲೇ ಅವನಿಗೂ ಸಹ ಏನಂತ ಹೇಳಿದ್ರೆ ಅವನಿಗಿರುವಂತಹ ದೈಹಿಕ ಬಯಕೆ ಏನಿದೆಯೋ ಅದನ್ನೇ ತೀರ್ಸ್ಕೊಳ್ಬೇಕು ಅನ್ನೋದಷ್ಟೇ ಒಂದು ತಲೆಯಲ್ಲಿ ಇರುತ್ತೆ ಹೊರತು ಅವಳನ್ನ ಒಂದು ವ್ಯವಸ್ಥೆ ಮಾಡಿ ಅವಳನ್ನ ನೋಡ್ಕೋಬೇಕು ಅಥವಾ ಅವನಿಗೆ ಆಧಾರವಾಗಿರ್ಬೇಕು ಅನ್ನೋದು ಯಾವುದೂ ಕೂಡ ಇರಲ್ಲ. ಕೇವಲ ಒಂದು ಕಾಮನೆಗಳನ್ನು, ತಮ್ಮ ಬಯಕೆಗಳು ಏನೇನಿದವೋ ಸೊ ಅದನ್ನು ಮಾತ್ರ ಅನುಭವಿಸ್ಬೇಕನ್ನೋಗೋಸ್ಕರ ಇಲ್ಲಿ ಈ ಕಥೆಯಲ್ಲೆಲ್ಲ ಕಾಣಿ ಒಂದು ಕ್ರೂರವಾದಂತಹ ಈ ಕತ್ತಲೆ ಜಗತ್ತಲ್ಲಿ ಕೇವಲ ಕತ್ತಲಲ್ಲೇ ನಡೆಯುವಂಥದ್ದವಳು. ಬೆಳಗ್ಗೆಲ್ಲ ನರಳ್ಕೊಂಡಿರ್ತಾಳೆ, ಊಟ ಸಿಗದೆ ಬೀದಿ ಬೇಡ್ಕೊಂಡ್ರು ಕೂಡ ಯಾರು ಕೊಡಲ್ಲ. ಈ ಕಡೆ ಸಿಂಗಾರ ಮಾಡ್ಕೊಂಡು ಹೋದ್ರು ಕೂಡ ಆಲ್ರೆಡಿ ಅವಳು ಅನಾರೋಗ್ಯದಿಂದ ಬೆಳೀತಾ ಇದ್ದಳಲ್ಲ. ಸೊ ಹಾಗಾಗಿ ಅವಳ ರೂಪನೂ ಕೂಡ ಏನಿಲ್ಲ, ಮುಂಚೆನೂ ಕೂಡ ಅವಳ ರೂಪವಂತಿ ಏನಿಲ್ಲ ಅಲ್ಲ. ಆದ್ರೂ ಕೂಡ ಏನಂತ ಹೇಳಿದ್ರೆ ಈ ಪುರುಷ ಅಥವಾ ಈ ಪುರುಷ ಪ್ರಧಾನ ಮೈಂಡ್ ಸೆಟ್ ಏನಿರುತ್ತಲ್ಲ, ಅವ್ರಿಗೇನು ಒಂದು ಅನುಭವಿಸಕ್ಕೆ ಅಥವಾ ತಮ್ಮ ದೈಹಿಕ ಕಾಮನೆಗಳನ್ನು ತೀರ್ಸ್ಕೊಳ್ಳಕ್ಕೆ ಯಾವ್ದಾದ್ರು ಒಂದು ದೇಹ ಬೇಕಿತ್ತು ಅನ್ನೋ ತರ, ಒಂದು ಮಾಂಸದ ಮುದ್ದೆ ಬೇಕಿತ್ತು ಅನ್ನೋ ತರ. ಸೊ ಆ ರೀತಿಯಲ್ಲಿ ಅಷ್ಟೇ ಇಲ್ಲಿ ಕಾಣಿ ಉಪಯೋಗ ಆಗ್ತಾಳೆ ಅನ್ನೋ ತರ ಹೇಳ್ಬೋದು. ಒಂದು ಯಾಂತ್ರಿಕ ವಸ್ತು ತರ ಆಗಿರ್ತಾಳೆ ಅವಳು ಇಲ್ಲಿ ಈ ಕಥೆಯಲ್ಲಿ. ಸೊ ಕೊನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವಳಿಗೆ ಎಷ್ಟು ತೆಳುವಾಗಿರ್ತಾಳ ಅಂತ ಹೇಳಿದ್ಬಿಟ್ರೆ, ಒಬ್ಬ ನಡೆಯಕ್ಕೂ ಆಗದೆ ಎಲ್ಲೂ ಹೋಗಕ್ಕೂ ಆಗದೆ ತಾನೇ ಕೂಡ ಇವಾಗ ಅದೇ ಕಸುಬಿಗೆ ನಾನೇ ಹೋಗ್ತೀನಿ ಜೊತೆಯಲ್ಲಿ ಅಂದ್ಕೊಂಡು ಹಿಂಬಾಲಿಸ್ಕೊಂಡು ಇವಳು ಹೋಗ್ತಾ ಇದ್ರು ಸಹ ಯಾರೂ ಒಬ್ರು ಸಹ ಇವಳನ್ನ ನೋಡದೇ ರೀತಿ ಆಗ್ಬಿಟ್ಬಿಟ್ಟಿರುತ್ತೆ. ಅಂದ್ರೆ ವ್ಯವಸ್ಥೆ ಅವಳಿಗೆ ಆ ವೃತ್ತಿಗೆ ದೂಕ್ಬಿಟ್ಟೈತೆ ಆಕ್ಚುಲಿ. ಆದ್ರೂ ಕೂಡ ಅದರಿಂದ ಆಚೆ ಬರೋಕ್ಕೂ ಆಗದೆ ಅದನ್ನೇ ಮುಂದೆ ಒರೆಸ್ತೀನಿ ಅಂತ ಹೇಳಿದ್ರು ಕೂಡ ಇಲ್ಲಿ ಅವಳಿಗೆ ಹೊಟ್ಟೆಗೆ ಅನ್ನ ಸಂಪಾದನೆ ಮಾಡ್ಕೊಳಕ್ ಆಗೋದೇ ಇಲ್ಲ ಕೊನೆಗೂ ಕೂಡ. ಸೊ ಅಂತಹ ಸಂದರ್ಭದಲ್ಲಿ ಯಾನೊಬ್ಬ ಬಂದ್ಬಿಟ್ಟು ಆ ಅನಾರೋಗ್ಯದಿಂದ ಬಳಲ್ತಾರ ಸಂದರ್ಭದಲ್ಲೂ ಕೂಡ ಕೆಲವರು ಹೇಗಿರುತ್ತೆ ಅಂತ ಹೇಳಿದ್ರೆ ತಮ್ಮ ದೈಹಿಕ ಕಾಮನೆಗಳು ತೀರಿಸ್ಕೊಳ್ಳೋಗೋಸ್ಕರ ಅವಳನ್ನ ಹೊಡೆದು ಬಡ್ದು ದುಡ್ಡು ಕೊಡದೇನೆ ಅವ್ರ ಆಸೆ ತೀರಿಸ್ಕೊಂಡು ಅವ್ಳು ಕಿರ್ಚ್ತಾ ಇರ್ಬೇಕಾದ್ರೆ, ಯಾಕಂದ್ರೆ ಮಾತೇ ಬರಲ್ಲ ಅವಳಿಗೆ, ಕಿರ್ಚಾಡ್ಬೇಕಂತ ಹೇಳಿದ್ರೆ ಗಂಟಲು ಹಿಡ್ಕೊಂಡು ಎಲ್ಲಿ ಕಿರ್ಚಾಡ್ಬಿಟ್ಬಿಟ್ರೆ ತಮ್ಮ ಮಾನ ಮರ್ಯಾದೆ ಹೋಗ್ಬಿಡುತ್ತೆ ಅನ್ನೋಂತ ಅಂತ ಗಂಡಸರು ಇರ್ತಾರೆ. ಅಂದ್ರೆ ಬೆಳಿಗ್ಗೆ ಎಲ್ಲ ನೋಡಿದ್ರೆ ಸಾಂಪ್ರದಾಯಿಕವಾಗಿ ಇವರೆಲ್ಲ ದೊಡ್ಡ ಶ್ರೇಷ್ಠ ಮನುಷ್ಯರನ್ನ ಹತ್ರ ಆಡೋದು. ಆದ್ರೆ ರಾತ್ರಿ ಆದ್ರೆ ಅವರ ಇರುವಂತಹ ಕ್ರೂರತೆ ಇದೆಯಲ್ಲ, ಸೊ ಒಂದು ಹೆಣ್ಣಿನ ಮೇಲೆ ಮಾಡುವಂತಹ ಅನ್ಯಾಯ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಅದು ರಾತ್ರಿ ಹೊತ್ತಲ್ಲಿ ಮಾತ್ರ ಕಾಣುತ್ತೆ ಅನ್ನೋ ತರ ಈ ಕಥೆಯಲ್ಲಿ ಬರುತ್ತೆ. ಸೊ ಕೊನೆಗೆ ಕಾಣಿ ಒಂದು ಸರ್ಕಲ್ ಅಲ್ಲಿ ಸತ್ತು ಬಿದ್ದಿರ್ತಾಳೆ ಹಸುವಿನಿಂದ. ಈ ಕಡೆ ಅನಾರೋಗ್ಯ ಬಂದಿದೆ. ಸೊ ಅಂತ ಸಂದರ್ಭದಲ್ಲಿ ಆಕಾಶದಲ್ಲಿ ಒಂದು ಗಿಡಗ ಒಂದು ಹಾರ್ತಾ ಇರುತ್ತಂತೆ. ಅಂದ್ರೆ ಕೊನೆಯಲ್ಲೂ ಸತ್ತು ಹೆಣವಾಗಿ ಬಿದ್ದರೂ ಸಹ ಇನ್ನೊಂದು ಗಿರಾಕಿಗಳನ್ನ ಕಾಯ್ತಾ ಇರುತ್ತೆ. ಸೊ ಅದೇ ಕೊನೆಯ ಗಿರಾಕಿ ಅಂತ ಹೇಳೋದು. ಅದೇ ಕೊನೆಯ ಗಿರಾಕಿ ಯಾವುದು ಅಂತ ಹೇಳಿದ್ರೆ ಅಲ್ಲಿ ಆಕಾಶದಲ್ಲಿ ಹಾರಾಡ್ತಿರೋ ಹದ್ದು. ಸೊ ಈ ರೀತಿ ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಹೆಣ್ಣಿನ ಮೇಲೆ ಆಗುವಂತಹ ಶೋಷಣೆ, ದೌರ್ಜನ್ಯ ಏನೇನಿದೆಯೋ ಅದನ್ನ ಕಥೆಗಾರರು ಇಲ್ಲಿ ತಂದುಕೊಟ್ಟಿದ್ದಾರೆ. ಅಂದ್ರೆ ಪ್ರಶ್ನೆ ಮಾಡೋದು ಯಾವಾಗಲೂ ಹೆಣ್ಣಿನ ಪ್ರಶ್ನೆ ಮಾಡ್ತಾರೆ, ಇವ್ಳದೇ ತಪ್ಪಲ್ವಾ, ಏನಕ್ಕೆ ಆ ಹುಡುಗನ ಜೊತೆ ಓಡಬೇಕಾಗಿತ್ತು,
ಒಂದ್ ವೇಳೆ ಇಲ್ಲಿ ಅವ್ರ ತಂದೆ ತಾಯಿ ಜೊತೆ ಇದ್ದಿದ್ರೆ ಇವಳು ಚೆನ್ನಾಗಿ ಇರ್ತಾ ಇದ್ಲಲ್ಲ ಅನ್ನುವಂತ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಆಲ್ಮೋಸ್ಟ್ ನಾವು ನೋಡುವ ಹಾಗೆ ಎಲ್ಲಾ ಕಡೆನೂ ಇತ್ತೀಚೆಗೂ ಸಹ ಸುಮಾರು ಕಡೆ ನಾವು ಯಾವ್ದಾದ್ರು ಒಂದು ಅತ್ಯಾಚಾರ ಆದ್ರೆ ಅಥವಾ ದೌರ್ಜನ್ಯ ಆದ್ರೆ ಒಂದು ಹೆಣ್ಣಿನ ಮೇಲೆ ಸುಮಾರು ಜನ ಮೈಂಡ್ ಸೆಟ್ ಹೇಗಿರುತ್ತೆ ಅಂತ ಹೇಳಿದ್ರೆ ಪ್ರಶ್ನೆ ಮಾಡ್ಬೇಕಾಗಿರೋದು ಯಾರು ಮಾಡಿದ್ದನೋ ಅವನು ಶಿಕ್ಷೆ ಆಗ್ಬೇಕು ಅನ್ನೋದು ಬಿಟ್ಬಿಟ್ಟು ಇವಳು ಯಾಕ ಮನೆಯಿಂದ ಆಚೆ ಹೋಗ್ಬಿಟ್ಬಿಟ್ಟು ಸೊ ಸರಿಯಾದ ಟೈಮಲ್ಲಿ ಮನೆಗೆ ಬಂದಿದ್ರೆ ಆಗ್ತಾನೆ ಇರ್ಲಿಲ್ವಲ್ಲ. ಸೊ ಈ ರೀತಿ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡ್ಬೇಕನ್ನೋರಿಗೆ ಮಾಡೋದಿಲ್ಲ. ಇಂಥ ವ್ಯವಸ್ಥೆ ಇಂದಿಗೂ ಸಹ ನೋಡ್ತೀವಿ. ಮತ್ತು ಹಾಗೆ ಇತ್ತೀಚೆಗೆ ಆದಂತಹ, ನೀವು ಗೊತ್ತಿರಬೇಕು ನಿಮಗೆ, ಬೆಂಗಾಲಲ್ಲಿ ಅಥವಾ ಇದು ರಾಜಸ್ಥಾನದಲ್ಲಿ ಆಗಿರುವಂತಹ ಪ್ರಕರಣ, ಗಂಗಾನಗರದಲ್ಲಿ ಒಂದು ಚಿಕ್ಕ ಬಾಲಕಿ, ಒಂದು ಪುಟ್ಟ ಮಗು 13 ವರ್ಷದ ಅನ್ಸುತ್ತೆ, ಅಲ್ಲೂ ಸಹ ಒಬ್ಬ ಆಟೋ ಡ್ರೈವರ್ನನ್ನ ನಂಬಿ ತನ್ನ ಮನೆಗೆ ಬಿಡ್ತಾರೆ ಅನ್ಕೊಂಡು ಹೋಗ್ಬೇಕಾದ್ರೆ ಅವರು ಮಾಡಿರುವಂತಹ ಈ ಕ್ರೂರತೆ ಏನಿದೆಯೋ, 30 ಜನ ಅವ್ರ ಮೇಲೆ ಸಾಮೂಹಿಕವಾಗಿ ಮಾಡುವಂತಹ ಇದು ಶೋಷಣೆ, ದೌರ್ಜನ್ಯ, ಮಗು, ಅದು ನಮ್ಗೆ ಇಲ್ಲಿ ಮತ್ತೆ ಆ ನಿರಂಜನ್ ಅವರ ಕೊನೆಯ ಗಿರಾಕಿಯ ಕಾಣಿಯನ್ನು ನೆನಪು ಮಾಡ್ತಾ ಇರುತ್ತೆ. ಅಂದ್ರೆ ಎಲ್ಲಾ ಕಾಲದಲ್ಲೂ ಕೂಡ ದೌರ್ಜನ್ಯಗಳು, ಈ ಶೋಷಣೆಗಳು ಅಥವಾ ಅತ್ಯಾಚಾರಗಳು ದಿನನಿತ್ಯ ಬದಲಾಗ್ತಾ ಇದೆ. ಅಂದ್ರೆ ಬೇರೆ ಬೇರೆ ರೂಪದಲ್ಲಿ ಕಾಣ್ತಾ ಇದೆ ಹೊರತು ಅಷ್ಟರ ಮಟ್ಟಿಗೆ ಎಲ್ಲೂ ಕೂಡ ನಮಗೆ ಕಂಪ್ಲೀಟ್ ಆಗಿ ಇದಾಗಿದೆ ಅಂತಿಲ್ಲ. ಅಂದ್ರೆ ಹೆಣ್ಣು ಜಾಸ್ತಿ ಬಲಿ ಆಗ್ತಾ ಇದ್ದಾಳೆ. ಅವಳ ಮೇಲೆ ಇನ್ನೂ ಕೂಡ ಇವತ್ತಿಗೂ ಕೂಡ ನಾವು ಸಮಾನತೆ ಅಂತ ಮಾತಾಡ್ತೀವಿ, ಎಲ್ಲಾ ರಂಗದಲ್ಲೂ ಕೂಡ ಮಹಿಳೆಯರಿದ್ದಾರೆ ಅಂತ ಹೇಳ್ತೀವಿ. ಆದ್ರೂ ಸಹ ಎಲ್ಲೋ ಕೂಡ ನಾವು ಇನ್ನೂ ಕೂಡ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಆ ಯಜಮಾನಿಕೆ ಇದೆಯಲ್ಲ, ಅದು ಕೂಡ ಇನ್ನೂ ಹೋಗ್ಲಿಲ್ಲ. ಸೊ ಕಾಣಿ ಅಂತವರು ದಿನನಿತ್ಯ ನಮ್ಮ ದಿನಪತ್ರಿಕೆಗಳಲ್ಲಾಗಿರ್ಬೋದು, ಮಾಧ್ಯಮಗಳಲ್ಲಾಗಿರ್ಬೋದು ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ. ಯಾರಿಗೋ ನಂಬಿಟ್ಬಿಟ್ಟು ಬೀದಿಯಲ್ಲಿ ಬಂದು ಹೆಣ ಆಗಿರೋ ತರ ಆಗಿರ್ಬೋದು, ಅಥವಾ ಫ್ರಿಡ್ಜ್ ಅಲ್ಲಿ ತನ್ನ ಪ್ರಿಯತಮನೇನೆ ಕೊಲೆ ಮಾಡ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಮೂಟೆ ತರ ತುಂಬಿಟ್ಟಿರೋದಾಗಿರ್ಬೋದು. ಸೊ ಇಂಥ ಹಲವಾರು ಪ್ರಕರಣಗಳು ನಾವು ನೋಡ್ತೀವಿ. ಸೊ ನಮಗೆ ಆ ಸಮಯದಲ್ಲಿ ಬರೆದಂತಹ ನಿರಂಜನ್ ಅವರ ಕೊನೆಯ ಗಿರಾಕಿ ಕತೆ ಪ್ರಸ್ತುತ ಕೂಡ ಇದೇ ರೀತಿಯ ಹೋಲುವಂತಹ ಸುಮಾರು ಜನ ಹೆಣ್ಮಕ್ಕಳ ಬದುಕನ್ನು ನಾವು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಅಂದ್ರೆ ನಮಗೆ ಈ ಸಮಾಜದ ಮೇಲೆ ಅಥವಾ ವ್ಯವಸ್ಥೆ ಮೇಲೆ ವಿಷಾದ ಅಂತಾನೆ ಹೇಳ್ಬೋದು ನಾವು. ಧನ್ಯವಾದ.